ಅಯ್ಯೋ ಅಣ್ಣ ಅಣ್ಣ ಅಂದ್ರೆ ಅಣ್ಣ ನಮ್ಮಣ್ಣ. ಅಣ್ಣ ಅಣ್ಣ ನಾನು ಬರ್ತೀನಿ ಬಾಯ್ ಟಾಟಾ. ಯಾಕಣ್ಣ ಅಳ್ತಾ ಇದೀಯಾ? ಅಲ್ಲಿ ಯಾರೂ ಇಲ್ಲಣ್ಣ. ಅಣ್ಣ ತಂಗಿಯ ನೆನಪಾಯ್ತೇನಣ್ಣ, ತಂಗಿಯ ನೆನಪಾಯ್ತೇನ? ರವಿ, ಯಾಕೋ ಇವನು ನಿನ್ನ ತಮ್ಮ ಕಣೋ. ನೋಡಜಿತ್, ರವಿ ಬಹಳ ನೊಂದು ಬಿಟ್ಟಿದ್ದಾನಪ್ಪ. ನನಗೊಂದು ದೋಚದಂತಾಗಿದೆ ಶಶಾಂಕ, ನನಗೊಂದು ದೋಚದಂತಾಗಿದೆ. ಏಕಾಏಕಿಯಾಗಿ ಏನೇನೋ ನುಡಿಸ್ತಾ ಇರ್ತಾನೆ, ತಂಗಿಯ ಜೊತೆ ಮಾತನಾಡುತ್ತಾ ಇರ್ತಾನೆ ಶಶಾಂಕ, ತಂಗಿಯ ಜೊತೆ ಮಾತನಾಡುತ್ತಾ ಇರ್ತಾನೆ. ಸಮಾಧಾನ ಮಾಡಿಕೋ ರಣಜಿತ್, ನೀನೇನೂ ಭಯ ಪಡಬೇಡ. ರವಿರಾಜ ಸವಿತಾಳ ಮೇಲಿರುವ ಪ್ರೀತಿ ಮರುಕಳಿಸುತ್ತಿದೆ ಅಷ್ಟೇ. ಅವನು ಮೊದಲಿನಂತೆ ಹಾಗೇ ಆಗುತ್ತಾನೆ. ಅದು ಆ ಭಾರತ ಮಾತೆಗೆ ಗೊತ್ತು ಶಶಾಂಕ್. ಒಟ್ಟಿನಲ್ಲಿ ನನ್ನಣ್ಣನ ಹುಚ್ಚತನ ಗುಣವಾಗಿ ಮೊದಲಿನಂತಾದರೆ ಸಾಕು ಶಶಾಂಕ, ಮೊದಲಿನಂತಾದರೆ ಸಾಕು ಶಶಾಂಕ. ನಾನು ಬರುವಾಗ ಅಣ್ಣನಿಗೆ ಹೊಸ ಬಟ್ಟೆ ತಂದಿದ್ದೇನೆ, ಆದರೆ ಅವನು ಹಾಕಿಕೊಳ್ತಾನೇನಿಲ್ಲೋ. ಅವನಿಗೆ ಹೊಸ ಬಟ್ಟೆ ನಾನು ಹಾಕುತ್ತೇನೆ. ಹೇ ರವಿ, ಬಾರೋ ಹೊಸ ಬಾರೋ ಹೊಸ ಬಟ್ಟೆ ಹಾಕಿಕೊಂಡು ಜಾತ್ರೆಗೆ ಹೋಗೋಣ ಅಂತ ಬಾರೋ.
ಹೇ ಭಾರತ ಮಾತೆ, ಕಣ್ ತೆರೆದು ನೋಡು ತಾಯಿ, ಭವ್ಯ ಭಾರತದ ಇತಿಹಾಸವನ್ನು. ಎಲ್ಲಿ ನೋಡಿದರಲ್ಲಿ ಬಡತನ, ಹೆಣ್ಣಿನ ಶೀಲಹರಣ, ಅನ್ಯಾಯ, ಅತ್ಯಾಚಾರ, ಮೋಸ, ವಂಚನೆಯ ಸುರಿಮಳೆ, ದುಷ್ಟ ರಾಜಕಾರಣಿಗಳ ಭ್ರಷ್ಟ ಬಂಡವಾಳ, ಇದನ್ನೆಲ್ಲ ನೋಡಿ ನನ್ನ ಕಣ್ಣುಗಳೇ ಕಟ್ಟಿದಂತಾಗಿದೆ. ಹೇ ಭಾರತ ಮಾತೆ, ಇಂದಿನಿಂದ ಅನ್ಯಾಯದ ವಿರುದ್ಧ ಸಿಡಿದದ್ದು ಹೆಮ್ಮೆಯ ಭಾರತದ ಪುತ್ರನಾಗುವೆ. ಈ ಸಿಪಾಯಿಯ ಕೊನೆಯ ಪುಟ ಬರೋದರೊಳಗಾಗಿ ಅನ್ಯಾಯದ ಅಟ್ಟಹಾಸವನ್ನು ಮೆಟ್ಟಿ ನಿಂತು ಈ ಸ್ವಾರ್ಥವೆಂಬ ಕರ್ಮಶೀಳಿ, ಪಾಪವೆಂಬ ರಕ್ತದಿಂದ ನನ್ನ ತಂಗಿಯ ಗದ್ದಿಗೆಗೆ ರಕ್ತಾಭಿಷೇಕ ಮಾಡದಿದ್ದರೆ ನನ್ನ ಹೆಸರು ಸಿಡಿದದ್ದ ಸಿಪಾಯಿನೇ ಅಲ್ಲ. ನನ್ನವರು ಯಾರೂ ಇಲ್ಲ, ಯಾರಿಗೆ ಯಾರೂ ಇಲ್ಲ, ಪ್ರೀತಿ ವಾತ್ಸಲ್ಯಕ್ಕೆ ಅರ್ಥವೇ ಇಲ್ಲ, ಪ್ರೀತಿ ವಾತ್ಸಲ್ಯಕ್ಕೆ ಅರ್ಥವೇ ಇಲ್ಲ. ರಣಜಿತ್, ಈಗ ನೋಡೋ ಈ ನಿನ್ನ ಅಣ್ಣನ ಮುಖದಲ್ಲಿರುವ ಕಳೆಯನ್ನ. ಈಗ ನನ್ನ ಅಣ್ಣ ಮನ್ಮಥನಂತೆ ಕಾಣುತ್ತಿದ್ದಾನೆ ಶಶಾಂಕ. ಈ ಡ್ರೆಸ್ ಅವನಿಗೆ ತುಂಬಾ ಇಷ್ಟ. ಯಾಕಣ್ಣ? ಇಷ್ಟ ಇಷ್ಟ ಹೌದು, ನನಗಿದೆ ಇಷ್ಟ. ಇಷ್ಟ ಇಷ್ಟ ಇಲ್ಲ. ನೋಡಿದೆಯಾ ಶಶಾಂಕ ಅಣ್ಣ ಆಡುತ್ತಿರುವ ರೀತಿಯನ್ನು? ನೋಡಿದೆ ರಣಜಿತ್, ನೋಡಿದೆ. ಈ ಹುಚ್ಚನ ಕಿಚ್ಚಿನ ರೀತಿ ನಾಡಿನ ಹುಚ್ಚ ಜನತೆಗೆ ನೀತಿಯ ಪಾಠವಾಗಲಿ ರಣಜಿತ್, ನೀತಿಯ ಪಾಠವಾಗಲಿ. ರಣಜಿತ್, ನಾನು ಕಟ್ಟಿಗೆ ಮಾಡಲು ಹೋಗಬೇಕು. ನಾನಿನ್ನು ಬರ್ತೇನೆ. ಹಾಗಾದರೆ ನೀನು ನಡೆ ಶಶಾಂಕ. ಭಾರತ ಮಾತೆಯಲ್ಲಿ ಈ ಕಂದನ ಕಣ್ಮಣಿಯ ಬೈಕೆ, ಈ ಬಡವ ಶಶಾಂಕನ ಬಾಳಿನಲ್ಲಿ ಹೊಸ ಬೆಳಕು ಉದಯಿಸಲಿ ಚಂದ್ರ ಚಕೋರನಂತೆ. ಇದೇ ನನ್ನ ಮನದಾಳದ ಅಳಿಲು.